ಮಹಾಭಾರತ 8. ಸಾತ್ವತ ಧರ್ಮದ ಗುರುಪರಂಪರೆ 1. ಜನಮೇಜಯನಿಂತೆಂದನು, ಆಹಾ, ಏಕಾಂತಿಗಳೆಲ್ಲರ ವಿಷಯದಲ್ಲಿಯೂ ಭಗವಂತನಾದ ಶ್ರೀಹರಿಯು ಸುಪ್ರೀತನಾಗಿರುವನು. ಅವರು ವಿಧಿವತ್ತಾಗಿ ಮಾಡಿದ ಪೂಜೆಯನ್ನು ತಾನೇ ಗ್ರಹಿಸುವನಲ್ಲ. ಯಾರು ಕರ್ಮಗಳನ್ನೆಲ್ಲ ದಹಿಸಿಕೊಂಡಿರುವರೋ, ಪುಣ್ಯಪಾಪಗಳಿಂದ ವಿರಹಿತರಾಗಿರುವರೋ, ಅವರಿಗೆ ಪರಂಪರೆಯಿಂದ ಆಗುವ ಗತಿಯನ್ನು ನೀನು ತಿಳಿಸಿರುತ್ತೀಯೇ. ಆ ಏಕಾಂತಿ ಪುರುಷರಾದರೋ 4ನೆಯ ಗತಿಯಿಂದಲೇ ಹೋಗಿ ಪುರುಷೋತ್ತಮನನ್ನು ಸೇರಿ ಪರಮಪದವನ್ನೇ ಹೊಂದುವರು. ನಿಜವಾಗಿಯೂ ಈ ಏಕಾಂತ ಧರ್ಮವು ನಾರಾಯಣನಿಗೆ ಪ್ರಿಯವಾಗಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುತ್ತದೆ. ಏಕೆಂದರೆ ಅನಿರುದ್ಧಾದಿ 3 ಗತಿಗಳನ್ನು ಸೇರದೆ ಅವ್ಯಯನಾದ ಹರಿಯನ್ನೇ ಅವರು ಸೇರುವರಲ್ಲ. ಉಪನಿಷತ್ ಸಹಿತವಾದ ವೇದಗಳನ್ನು ಯಾವ ವಿಪ್ರರು ಆಶ್ರಯಿಸಿರುವರೋ, ವಿಧಿವತ್ತಾಗಿ ಪಠಿಸುತ್ತಿರುವರೋ, ಅವರಿಗಿಂತಲೂ ಏಕಾಂತಿ ಜನರ ಗತಿಯು ಹೆಚ್ಚಿನದೆಂದು ನಾನು ತಿಳಿಯುತ್ತೇನೆ. ಈ ಧರ್ಮವು ಯಾವ ದೇವತೆಯಿಂದ ಅಥವಾ ಋಷಿಯಿಂದ ಪ್ರೋಕ್ತವಾಯಿತು? ಏಕಾಂತಿಗಳ ಆಚಾರವು ಎಂಥದ್ದು? ಯಾವಾಗ ಇದು ಉತ್ಪನ್ನವಾಯಿತು? ಎಲೈ ವಿಭುವೆ, ಈ ನನ್ನ ಸಂಶಯವನ್ನು ಕತ್ತರಿಸು, ನನಗೆ ಹೆಚ್ಚಿನ ಕುತೂಹಲವು ಉಂಟಾಗಿರುತ್ತದೆ. ವೈಶಂಪಾಯನನಿಂತೆಂದನು, ಕೌರವ ಪಾಂಡವರ ಯುದ್ಧದಲ್ಲಿ ಸೈನ್ಯಗಳು ಸನ್ನದ್ಧವಾಗಿರಲು ಅರ್ಜುನನು ವೈಮನಸ್ಯವುಂಟಾದವನಾಗಿರುವಲ್ಲಿ ಸ್ವಯಂ ಭಗವಂತನೇ ಇದನ್ನು ಹೇಳಿದನು. ನಿನಗೆ ಈ ಮೊದಲು ಗತಿಯನ್ನು ಅಗತಿಯನ್ನು ಹೇಳಿರುತ್ತೇನೆ. ಯಾರು ಅಕೃತಾತ್ಮರೋ ಅಂಥವರಿಗೆ ಈ ಧರ್ಮವು ಗಹನವೂ ದುರ್ವಿಚ್ಛೇಯವೂ ಆಗಿರುತ್ತದೆ. ರಾಜನೇ, ಇದು ಸಾಮವೇದ ತುಲ್ಯವಾಗಿರುತ್ತದೆ. ಹಿಂದೆ ಕೃತಯುಗದಲ್ಲಿಯೇ ಇದು ಪ್ರವರ್ತಿತವಾಗಿರುತ್ತದೆ. ಈಶ್ವರನಾದ ಸ್ವಯಂ ನಾರಾಯಣನೇ ಇದನ್ನು ಧಾರಣ ಮಾಡಿರುತ್ತಾನೆ. ಈ ವಿಷಯವನ್ನು ಕುಂತಿಪುತ್ರನಾದ ಯುಧಿಷ್ಠಿರನು ಋಷಿಗಳ ಸಮ್ಮುಖದಲ್ಲಿ ನಾರದರನ್ನು ಕೇಳಿದನು. ಆಗ ಕೃಷ್ಣ ಭೀಷ್ಮರು ಇದನ್ನು ಕೇಳುತ್ತಿದ್ದರು. ನಮ್ಮ ಗುರುಗಳಾದ ವ್ಯಾಸರು, ನಾನು ಇದನ್ನು ಕೇಳಿರುತ್ತೇವೆ. ಇಲ್ಲಿ ನಾರದನು ಹೇಳಿದ್ದನ್ನು ನಿನಗೆ ಹೇಳುವೆನು, ಕೇಳು. ಎಲೈ ಮಹೀಪಾಲನೆ, ಯಾವಾಗ ನಾರಾಯಣನ ಮುಖದಿಂದ ಬ್ರಹ್ಮನ ಮಾನಸಿಕ ಜನ್ಮ ಉಂಟಾಯಿತೋ, ಆಗ ಸ್ವಯಂ ನಾರಾಯಣನೇ ಈ ಧರ್ಮವನ್ನು, ಈ ದೈವ ಮತ್ತು ಪಿತೃಧರ್ಮವನ್ನು ಆಚರಿಸಿ ತೋರಿಸಿದನು. ಆತನಿಂದ ಫೇನಪಋಷಿಗಳು ಈ ಧರ್ಮವನ್ನು ಗ್ರಹಿಸಿದರು. ಆ ಫೋನಪರಿಂದ ವೈಖಾನಸರು ಅದೇ ಧರ್ಮವನ್ನು ಪಡೆದುಕೊಂಡರು. ವೈಖಾನಸರಿಂದ ಸೋಮನು ಗ್ರಹಿಸಿದನು. ಆಮೇಲೆ ಧರ್ಮವು ಮತ್ತೆ ಅಂತರ್ಧಾನವಾಯಿತು. ಎಲೈ ನೃಪನೆ, ಮತ್ತೆ ಬ್ರಹ್ಮನ 2ನೆಯದಾದ ಚಾಕ್ಷುಷ ಜನ್ಮವಾದಾಗ ಆ ಪಿತಾಮಹನೇ ಸೋಮನಿಂದ ಈ ಧರ್ಮವನ್ನು ಶ್ರವಣ ಮಾಡಿದನು. ಈ ನಾರಾಯಣಾತ್ಮಕ ಧರ್ಮವನ್ನು ಅವನು ರುದ್ರನಿಗೆ ಉಪದೇಶಿಸಿದನು. ಬಳಿಕ ಯೋಗಸ್ಥಿತನಾದ ರುದ್ರನು ಪೂರ್ವದಲ್ಲಿ ಕೃತಯುಗದಲ್ಲಿ ವಾಲಕಿಲ್ಯ ಋಷಿಗಳಿಗೆಲ್ಲರಿಗೂ ಈ ಧರ್ಮವನ್ನು ಹೇಳಿಕೊಟ್ಟನು. ಆ ದೇವನ ಮಾಯೆಯಿಂದ ಈ ಧರ್ಮವು ಮತ್ತೆ ಮರೆಯಾಯಿತು. ಎಲೈ ನೃಪನೆ, ಬ್ರಹ್ಮನ ವಾಚಿಕರೂಪವಾದ 3ನೆಯ ಜನ್ಮವು ಯಾವಾಗ ಆಯಿತೋ, ಆಗ ಮತ್ತೆ ಸ್ವಯಂ ನಾರಾಯಣನಿಂದ ಇದು ಉಂಟಾಯಿತು. ಆ ಪುರುಷೋತ್ತಮನಿಂದ ಸುಪರ್ಣನೆಂಬ ಋಷಿಯು ಪಡೆದುಕೊಂಡನು. ಸುತಪ್ತವಾದ ತಪಸ್ಸಿನಿಂದ, ದಮದಿಂದ, ನಿಯಮದಿಂದ ಹೀಗೆ ಮೂರಾವೃತ್ತಿ ಸುಪರ್ಣ ಋಷಿಯು ಅನುಷ್ಠಾನ ಮಾಡಿದನು. ಆದ್ದರಿಂದ ಈ ಧರ್ಮವು ತ್ರಿಸೌಪರ್ಣವೆಂದು ಉಕ್ತವಾಗಿರುತ್ತದೆ. ಋಗೈದ ಪಾಠದಲ್ಲಿ ಪಠಿತವಾಗಿರುವ ಈ ದುಶ್ಚರವಾದ ವ್ರತರೂಪವಾದ ಧರ್ಮವನ್ನು ಸುಪರ್ಣನಿಂದ ಜಗದಾಯುವಾದ ವಾಯುವು ಪಡೆದುಕೊಂಡನು. ಆ ವಾಯುವಿನಿಂದ ವಿಗ್ಸಾಶಿಗಳಾದ ಋಷಿಗಳು ಪಡೆದುಕೊಂಡರು. ಅವರಿಂದ ಮಹೋದಧಿಯು ಇದನ್ನು ಪಡೆದುಕೊಂಡನು. ಮತ್ತೆ ಈ ಧರ್ಮವು ಲಯವಾಗಿ ನಾರಾಯಣನನ್ನು ಸೇರಿಕೊಂಡಿತು. ಯಾವಾಗ ಮತ್ತೆ ಮಹಾತ್ಮನಾದ ಬ್ರಹ್ಮನ ಶ್ರಾವಣ ಸೃಷ್ಟಿಯಾಯಿತೋ, ಆಗ ಸ್ವಯಂ ಶ್ರೀಹರಿನಾರಾಯಣನು ಜಗತ್ತನ್ನೂ ಸೃಷ್ಟಿಸುವೆನೆಂದು ಸಂಕಲ್ಪಿಸಿ ಜಗತ್ತನ್ನೂ ಸೃಷ್ಟಿಸಬಲ್ಲ ಪುರುಷನನ್ನು ಮನಸ್ಸಿನಲ್ಲಿ ಚಿಂತಿಸಿದನು. ಹೀಗೆ ಚಿಂತಿಸುತ್ತಿರುವಲ್ಲಿ ಆತನ ಕಿವಿಗಳಿಂದ ಸೃಷ್ಟಿಯನ್ನು ಮಾಡುವ ಪುರುಷನಾದ ಬ್ರಹ್ಮನು ಹೊರಕ್ಕೆ ಬಂದನು. ಅವನನ್ನು ಕುರಿತು ಜಗತ್ಪತ್ತಿಯಾದ ನಾರಾಯಣನು ಹೀಗೆಂದನು, ಪುತ್ರನೇ, ಮುಖದಿಂದಲೂ ಪಾದಗಳಿಂದಲೂ ಪ್ರಜೆಗಳನ್ನು ಸೃಷ್ಟಿಸುವವನಾಗು. ಎಲೈ ಸುವ್ರತನೇ, ನಿನಗೆ ತೇಜಸ್ಸನ್ನು ಅನುಗ್ರಹಿಸುವೆನು. ಸಾತ್ವತವೆಂಬ ಹೆಸರಿನ ಧರ್ಮವನ್ನು ನನ್ನಿಂದ ಸ್ವೀಕರಿಸು. ಅದರಿಂದ ಕೃತಯುಗವನ್ನು ಯಥಾವಿಧಿಯಾಗಿ ಸ್ಥಾಪಿಸು. ಹೀಗೆನ್ನಲು ಬ್ರಹ್ಮನು ಆ ಹರಿಮೇಧಸನಾದ ದೇವನಿಗೆ ನಮಸ್ಕರಿಸಿ ಅಜ್ಞವಾದ ಧರ್ಮವನ್ನು ರಹಸ್ಯ ಸಮೇತವಾಗಿ ಸಂಗ್ರಹದೊಡನೆ ಸ್ವೀಕರಿಸಿದನು. ನಾರಾಯಣನ ಮುಖದಿಂದ ಅದು ಆರಣ್ಯಕದೊಡನೆ ಹೊರಹೊಮ್ಮಿತ್ತು. ಅಮಿತ ತೇಜಸ್ವಿಯಾದ ಬ್ರಹ್ಮನಿಗೆ ಹೀಗೆ ಧರ್ಮವನ್ನು ಉಪದೇಶಿಸಿದ ಬಳಿಕ ನಿರಾಶೀಃ ಕರ್ಮ ಎಂಬ ಹೆಸರಿನ ಧರ್ಮವನ್ನು ಯುಗಧರ್ಮಗಳನ್ನು ಮಾಡು ಎಂದು ಅಪ್ಪಣೆ ಮಾಡಿ ಅವ್ಯಕ್ತವು ನೆಲೆ ನಿಂತಿರುವ ತಮಸ್ಸಿನ ಪಾರವನ್ನು ಕುರಿತು ಭಗವಂತನು ಹೊರಟು ಹೋದನು. ಆ ಬಳಿಕ ವರದನು ಲೋಕಪಿತಾಮಹನೂ ಆದ ಬ್ರಹ್ಮದೇವನು ಎಲ್ಲಾ ಲೋಕಗಳನ್ನು ಸ್ಥಾವರ ಜಂಗಮಗಳನ್ನು ಸೃಷ್ಟಿಸಿದನು. ಬಳಿಕ ಮೊದಲು ಕೃತಯುಗವು ಪ್ರಾರಂಭವಾಯಿತು. ಅಲ್ಲಿಂದ ಸಾತ್ವತ ಧರ್ಮವು ಲೋಕಗಳನ್ನೆಲ್ಲ ವ್ಯಾಪಿಸಿಕೊಂಡು ನೆಲೆ ನಿಂತಿತು. ಅದೇ ಆದ್ಯ ಧರ್ಮದಿಂದಲೇ ಲೋಕಗಳ ಸೃಷ್ಟಿಯನ್ನು ಮಾಡುವ ಬ್ರಹ್ಮನು ದೇವೇಶನಾದ ಪ್ರಭು ನಾರಾಯಣ ಹರಿಯನ್ನು ಪೂಜಿಸಿದನು. ಬಳಿಕ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಲೋಕಗಳಿಗೆ ಹಿತವನ್ನುಂಟು ಮಾಡುವ ಇಚ್ಛೆಯಿಂದ ಸ್ವಾರೋಚಿಷ ಮನುವಿಗೆ ಇದನ್ನು ಹೇಳಿಕೊಟ್ಟನು. ಎಲೈ ಭರತವಂಶೋತ್ಪನ್ನನೇ, ಬಳಿಕ ಶಂಖಪದನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ದೀಕ್ಷಾಲನಾದ ಸುವರ್ಣಾಭನಿಗೆ ಹೇಳಿಕೊಟ್ಟನು. ತ್ರೇತಾಯುಗವು ಪ್ರಾಪ್ತವಾಗಲು ಆ ಧರ್ಮವು ಮತ್ತೆ ಮರೆಯಾಯಿತು.
ಎಲೈ ರಾಜಶ್ರೇಷ್ಠನೇ, ಬ್ರಹ್ಮನ ನಾಸಿಕ್ಯ ಜನ್ಮದಲ್ಲಿ ದೇವನೂ ಪ್ರಭುವೂ ಆದ ಶ್ರೀಹರಿನಾರಾಯಣನು ಬ್ರಹ್ಮನು ನೋಡುತ್ತಿರುವಂತೆಯೇ ತಾನೇ ಉಪದೇಶಿಸಿದನು. ಆಗ ಭಗವಂತನಾದ ಸನತ್ಕುಮಾರನು ಅವನಿಂದ ಅದನ್ನು ಅಧ್ಯಯನ ಮಾಡಿದನು. ಎಲೈ ಕುರುಶ್ರೇಷ್ಠನೇ, ಸನತ್ಕುಮಾರನಿಂದ ವೀರಣ ಪ್ರಜಾಪತಿಯು ಈ ಧರ್ಮವನ್ನು ಕಲಿತುಕೊಂಡನು. ವೀರಣನು ಶುದ್ಧನೂ ಸುವ್ರತನೂ ಮೇಧಾವಂತನೂ ಆದ ತನ್ನ ಮಗನಿಗೆ ಹೇಳಿದನು. ಅವನು ಮಕ್ಷಿ ಎಂಬ ಧರ್ಮಿಷ್ಠನಾದ ದೀಕ್ಷಾಲನಿಗೆ ಹೇಳಿಕೊಟ್ಟನು. ನಾರಾಯಣ ಮುಖದಿಂದ ಹುಟ್ಟಿದ ಈ ಧರ್ಮವು ಮತ್ತೆ ಅಂತರ್ಧಾನವಾಯಿತು. ಮತ್ತೆ ಬ್ರಹ್ಮನ ಅಂಡಜ ಜನ್ಮದಲ್ಲಿ ಹರಿಯೋನಿಯಾದ ಆ ಬ್ರಹ್ಮನಿಗೆ ಹೇಳುವುದಕ್ಕೆಂದು ನಾರಾಯಣನ ಮುಖದಿಂದ ಮತ್ತೆ ಉತ್ಪನ್ನವಾಯಿತು. ರಾಜನೇ, ಇದನ್ನು ಬ್ರಹ್ಮನು ಸ್ವೀಕರಿಸಿ ಅನುಷ್ಠಾನದಲ್ಲಿ ತಂದುಕೊಂಡು ಬರ್ಹಿಷದರೆಂಬ ಮುನಿಗಳಿಗೆ ಹೇಳಿಕೊಟ್ಟನು. ಬರ್ಹಿಷದರಿಂದ ಇದು ಸಾಮವೇದದಲ್ಲಿ ಪಾರಂಗತನಾದ ಜ್ಯೇಷ್ಠನೆಂಬ ದ್ವಿಜನನ್ನು ಸೇರಿತು. ಆದ್ದರಿಂದ ಹರಿಯು ಜ್ಯೇಷ್ಠ ಸಾಮವ್ರತನೆನಿಸಿದನು. ಸಾತ್ವತ ಧರ್ಮದ ಗುರುಪರಂಪರೆ 2. ರಾಜನೇ, ಜ್ಯೇಷ್ಠನಾದ ಅವಿಕಂಪನನೆಂಬ ರಾಜನನ್ನು ಸೇರಿದ ಪ್ರಭುವಾದ ಹರಿಯ ಈ ಧರ್ಮವು ಆ ಬಳಿಕ ಅಂತರ್ಧಾನವಾಯಿತು. ನೃಪನೇ, ಬ್ರಹ್ಮನ ಈ 7ನೆಯ ಜನ್ಮವು ಭಗವಂತನ ನಾಭಿಕಮಲದಿಂದ ಆಗಿರುವುದಷ್ಟೇ. ಆ ಸ್ವಯಂ ನಾರಾಯಣನೇ ಈ ಧರ್ಮವನ್ನು ಕಲ್ಪಾದಿಯಲ್ಲಿ ಶುದ್ಧನೂ ಲೋಕಧಾರಿಯೂ ಆದ ಬ್ರಹ್ಮನಿಗೆ ಹೇಳಿದನು. ಆ ಪಿತಾಮಹನು ದಕ್ಷನಿಗೆ ಈ ಧರ್ಮವನ್ನು ಪೂರ್ವದಲ್ಲಿ ಹೇಳಿಕೊಟ್ಟನು. ನೃಪೋತ್ತಮನೇ, ಬಳಿಕ ದಕ್ಷನು ತನ್ನ ಜ್ಯೇಷ್ಠ ದೌಹಿತ್ರನಾದ ಆದಿತ್ಯನಿಗೆ ಹೇಳಿದನು. ಅವನಿಂದ ವಿವಸ್ವಂತನು ಇದನ್ನು ಉಪದೇಶ ಮಾಡಿಸಿಕೊಂಡನು. ಆ ಬಳಿಕ ತ್ರೇತಾಯುಗದಲ್ಲಿ ವಿವಸ್ವಂತನು ಮನುವಿಗೆ ಈ ಧರ್ಮವನ್ನು ಹೇಳಿಕೊಟ್ಟನು. ಆ ಮನುವು ಲೋಕಕಲ್ಯಾಣಕ್ಕಾಗಿ ಇಕ್ಷಾಕುವಿಗೆ ಉಪದೇಶಿಸಿದನು. ಎಲೈ ನೃಪನೇ, ಇಕ್ಷಾಕುವು ಹೇಳಿರುವ ಈ ಧರ್ಮವು ಲೋಕಗಳನ್ನೆಲ್ಲ ವ್ಯಾಪಿಸಿಕೊಂಡು ಇರುತ್ತದೆ. ಕಲ್ಪವು ಕ್ಷಯವಾಗಲು ಇದು ಮತ್ತೆ ನಾರಾಯಣನನ್ನೇ ಸೇರಿಕೊಳ್ಳುವುದು. ಎಲೈ ನೃಪೋತ್ತಮನೇ, ಯತಿಗಳ ಧರ್ಮವು ಯಾವುದೆಂಬುದನ್ನು ನಿನಗೆ ಪೂರ್ವದಲ್ಲಿ ಹರಿಗೀತೆಗಳಲ್ಲಿ ಸಂಕ್ಷೇಪವಾಗಿ ಹೇಳಿದ್ದಾಗಿರುತ್ತದೆ. ನೃಪನೇ, ಈ ಧರ್ಮವನ್ನು ಜಗನ್ನಾಥನಾದ ಸಾಕ್ಷಾನ್ನಾರಾಯಣನಿಂದಲೇ ರಹಸ್ಯ ಸಮೇತವಾಗಿ ಸಂಗ್ರಹ ಸಹಿತವಾಗಿ ನಾರದನು ಪಡೆದುಕೊಂಡನು. ಹೀಗೆಯೇ ಈ ಮಹತ್ತಾದ ಆದ್ಯಸನಾತನ ಧರ್ಮವು ದುರ್ವಿಜ್ಞೇಯವೂ ದುಷ್ಕರವೂ ಆಗಿರುತ್ತದೆ. ಇದನ್ನು ಸಾತ್ವತರು ಧರಿಸಿರುತ್ತಾರೆ. ಅಹಿಂಸಾಯುಕ್ತವಾದ ಈ ಧರ್ಮಜ್ಞಾನವನ್ನು ಸರಿಯಾಗಿ ಆಚರಣೆಗೆ ತರುವುದರಿಂದ ಈಶ್ವರನಾದ ಹರಿಯು ಪ್ರೀತನಾಗುವನು. ಇದು ಒಂದು ವ್ಯೂಹವುಳ್ಳದ್ದು, ಕೆಲವು ಕಡೆಗಳಲ್ಲಿ 2 ವ್ಯೂಹಗಳುಳ್ಳದ್ದಾಗಿರುತ್ತದೆ, 3 ವ್ಯೂಹಗಳ ವಿಭಾಗವುಳ್ಳದ್ದಾಗಿಯೂ ಇರುತ್ತದೆ, 4 ವ್ಯೂಹಗಳುಳ್ಳದ್ದಾಗಿಯೂ ಕಾಣಬರುತ್ತದೆ. ಹರಿಯೇ ಕ್ಷೇತ್ರಜ್ಞನು, ನಿರ್ಮಮನು ಮತ್ತು ನಿಷ್ಕಲನು. ಸರ್ವಭೂತಗಳು ಪಂಚಭೂತಗಳ ಗುಣಗಳನ್ನು ಮೀರಿರುವ ಜೀವನು ಆತನೇ. ಪಂಚೇಂದ್ರಿಯಗಳನ್ನು ಪ್ರೇರಿಸುವ ಮನಸ್ಸ ಆತನೇ. ಈತನೇ ಲೋಕಕ್ಕೆ ವಿಧಾತನು, ಈತನೇ ಲೋಕಗಳನ್ನು ಸೃಷ್ಟಿಸುವಾತನು. ಈತನು ಅಕರ್ತನೂ ಕರ್ತನೂ ಆಗಿರುತ್ತಾನೆ. ಕಾರ್ಯವೂ ಕರಣವೂ ಈತನೇ. ಈ ಅವ್ಯಯನಾದ ಪುರುಷನು ಹೇಗೆ ಇಚ್ಛಿಸುವನೋ ಹಾಗೆ ಕ್ರೀಡಿಸುತ್ತಿರುವನಯ್ಯ ರಾಜನೇ. ಪುರುಷ ಶ್ರೇಷ್ಠನೇ, ಆಕೃತಾತ್ಮರಾದವರಿಗೆ ಅರಿತುಕೊಳ್ಳಲು ಕಷ್ಟವಾಗಿರುವ ಈ ಏಕಾಂತ ಧರ್ಮವನ್ನು ಗುರುಪ್ರಸಾದದಿಂದ ಪಡೆದುಕೊಂಡು ನಿನಗೆ ಹೇಳಿರುತ್ತೇನೆ. ನೃಪನೇ, ಏಕಾಂತಿ ಪುರುಷರು ಬಹಳ ಜನರು ಸಿಕ್ಕುವುದಿಲ್ಲ. ಈ ಜಗತ್ತು ಅಹಿಂಸಕರು ಆತ್ಮಜ್ಞಾನಿಗಳು ಸರ್ವಭೂತಗಳ ಹಿತದಲ್ಲಿ ನಿರತರೂ ಆದ ಏಕಾಂತಿಗಳಿಂದ ತುಂಬಿರುತ್ತಿದ್ದರೆ ಆಗ ಕಾಮ್ಯಕರ್ಮರಹಿತವಾದ ಕೃತಯುಗವೇ ಪ್ರಾಪ್ತವಾದೀತು. ಎಲೈ ಪ್ರಜಾನಾಥನೇ, ನನ್ನ ಗುರುವು ಧರ್ಮಜ್ಞನು ದ್ವಿಜಶ್ರೇಷ್ಠನೂ ಆದ ವ್ಯಾಸನು ಧರ್ಮರಾಜನಿಗೆ ಇದನ್ನು ಹೇಳಿದನು. ಆಗ ಋಷಿಗಳು ಸನ್ನಿಹಿತರಾಗಿದ್ದರು. ಕೃಷ್ಣನೂ ಭೀಷ್ಮನೂ ಕೇಳುತ್ತಿದ್ದರು. ಅವನಿಗೂ ಮೊದಲು ಮಹಾತಪಸ್ವಿಯಾದ ನಾರದರಿಗೆ ಪರಮಬ್ರಹ್ಮನು ಶ್ವೇತವರ್ಣನು ಚಂದ್ರನಂತೆ ಕಾಂತಿಯುಳ್ಳವನೂ ಆಗಿರುವ ಆ ಅಚ್ಯುತದೇವನು ತಿಳಿಸಿದ್ದನು. ನಾರಾಯಣ ಪರಾಯಣರಾದ ಏಕಾಂತಿಗಳು ಆತನನ್ನೇ ಸೇರುವರು. ಐಕಾಂತಿಕ ಧರ್ಮದ ಮಹಿಮೆ 1. ಜನಮೇಜಯನಿಂತೆಂದನು. ಅರಿತವರು ಸೇವಿಸಿರುವ ಈ ಬಹುವಿಧವಾದ ಧರ್ಮವನ್ನು ಮಾಡದೆ ಬ್ರಾಹ್ಮಣರು ಬಗೆಬಗೆಯ ವ್ರತಗಳಲ್ಲಿರುವರಲ್ಲ, ಇದು ಹೇಗಾಯಿತು? ಇದಕ್ಕೆ ವೈಶಂಪಾಯನನು ಹೇಳಿದ ಉತ್ತರವೇನೆಂದರೆ, ರಾಜನೇ, ಶರೀರಕ್ಕೆ ಬಂಧಗಳನ್ನುಂಟು ಮಾಡುವುದಕ್ಕೆ 3 ಪ್ರಕೃತಿಗಳು ನಿರ್ಮಿತವಾಗಿವೆ. ಇವೇ ಸಾತ್ವಿಕ, ರಾಜಸ, ತಾಮಸ ಪ್ರಕೃತಿಗಳು. ದೇಹಬಂಧಗಳುಳ್ಳವರಲ್ಲಿ ಎಲೈ ಕುರುಕುಲೋದ್ವಹನೆ, ಸಾತ್ವಿಕನಾದವನು ಮಾತ್ರ ಮೋಕ್ಷವನ್ನು ಪಡೆಯುವೆನು ಎಂದು ನಿಶ್ಚಯ ಮಾಡಿಕೊಂಡಿರುವನಯ್ಯ ಪುರುಷ ಶ್ರೇಷ್ಠನೇ. ಇಲ್ಲಿಯೂ ಪರಮಪುರುಷನಾದ ನಾರಾಯಣನೇ ಬ್ರಹ್ಮವಿತ್ತಮನೆಂದು ಅರಿತುಕೊಳ್ಳುತ್ತಾನೆ. ಮೋಕ್ಷಕ್ಕೆ ನಾರಾಯಣನೇ ಆಶ್ರಯನೆಂದು ಅರಿತುಕೊಳ್ಳುತ್ತಾನೆ. ಆದ್ದರಿಂದಲೇ ಅವನು ಸಾತ್ವಿಕನೆನಿಸುವನು. ನಾರಾಯಣ ಪರಾಯಣನಾದ ಏಕಾಂತ ಭಕ್ತನು ಸಂತತವಾಗಿ ಆ ಪುರುಷೋತ್ತಮನನ್ನೇ ಚಿಂತಿಸುತ್ತಿರುವನು, ಇಷ್ಟಾರ್ಥವನ್ನು ಪಡೆದುಕೊಳ್ಳುವನು. ಮೋಕ್ಷಧರ್ಮಿಗಳಾದ ಜ್ಞಾನಿಗಳಾದ ಯತಿಗಳು ಯಾರೇ ಆಗಿರಲಿ, ನಿಷ್ಕಾಮರಾದ ಅವರ ಯೋಗಕ್ಷೇಮವನ್ನು ಶ್ರೀಹರಿಯೇ ವಹಿಸುವನು. ಹುಟ್ಟುವಾಗ ಯಾವ ಪುರುಷನನ್ನು ಮಧುಸೂದನನು ನೋಡುವನೋ ಅವನು ಸಾತ್ವಿಕನೆಂದು ಅರಿಯಬೇಕು. ಅವನು ಮೋಕ್ಷದಲ್ಲಿಯೇ ನಿಶ್ಚಿತಮತಿಯಾಗಿರುವನು. ಏಕಾಂತಿಗಳು ಸೇವಿಸುವ ಈ ಧರ್ಮವು ಸಾಂಖ್ಯಯೋಗಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ನಾರಾಯಣಾತ್ಮಕವಾದ ಮೋಕ್ಷದಲ್ಲಿ ಏಕಾಂತಿಗಳು ಪರಮಗತಿಯನ್ನು ಹೊಂದುವರು. ನಾರಾಯಣನು ನೋಡಿದ ಪುರುಷನು ಜ್ಞಾನಿಯಾಗುವನು. ಎಲೈ ರಾಜನೇ, ಹೀಗೆ ತನ್ನಿಚ್ಛೆಯಿಂದಲೇ ಯಾವನು ಜ್ಞಾನಿಯಾಗಲಾರನು.
ರಾಜಸ ತಾಮಸ ಪ್ರಕೃತಿಗಳು ವ್ಯಾಮಿಶ್ರವಾಗಿರುತ್ತವೆ. ಎಲೈ ನರಪತಿಯೇ, ತದಾತ್ಮಕವಾಗಿ ಹುಟ್ಟಿದ ಪುರುಷನು ಪ್ರವೃತ್ತಿ ಲಕ್ಷಣದಿಂದ ಯುಕ್ತನಾಗಿರುವುದರಿಂದ ಹುಟ್ಟಿದಾಗ ಅವನನ್ನು ಹರಿಯು ತಾನೇ ನೋಡುವುದಿಲ್ಲ. ಇವನನ್ನು ಲೋಕಪಿತಾಮಹನಾದ ಬ್ರಹ್ಮನು ನೋಡುತ್ತಾನೆ. ಅವನ ಮನಸ್ಸು ರಜಸ್ಸಿನಿಂದಲೂ ತಮಸ್ಸಿನಿಂದಲೂ ತೇಲಾಡುತ್ತಿರುತ್ತದೆ. ಎಲೈ ನೃಪಶ್ರೇಷ್ಠನೇ, ದೇವತೆಗಳು ಋಷಿಗಳು ಸತ್ಯಸ್ಥರಾಗಿರುತ್ತಾರೆ ಎಂಬುದು ನಿಜ. ಆದರೆ ಶುದ್ಧ ಸತ್ವವಿಲ್ಲದವರಾದ್ದರಿಂದ ಅವರು ವೈಕಾರಿಕರೆನಿಸುವರು. ಐಕಾಂತಿಕ ಭಾವ, ನಾರಾಯಣಾಂಶರಾದ ಅಪಾಂತರತಮರು 2. ಜನಮೇಜಯನಿಂತೆಂದನು, ಎಲೈ ಮುನಿಗಳೇ, ವೈಕಾರಿಕ ಪುರುಷನು ಹೇಗೆ ಪುರುಷೋತ್ತಮನನ್ನು ಸೇರುವನು? ಇದೆಲ್ಲವನ್ನು ತಮ್ಮ ಅನುಭವಕ್ಕೆ ಅನುಸಾರವಾಗಿ ಹೇಳಿರಿ. ಅವನ ಪ್ರವೃತ್ತಿಯನ್ನು ಕ್ರಮದಿಂದ ಹೇಳಿರಿ. ವೈಶಂಪಾಯನನಿಂತೆಂದನು, ಅತ್ಯಂತ ಸೂಕ್ಷ್ಮನಾಗಿ ಸತ್ವಗುಣಯುಕ್ತನಾಗಿ 3 ಅಕ್ಷರ ಅಕಾರಾದಿ ಗಳಿಂದ ಕೂಡಿರುವ ಪ್ರಣವಾತ್ಮಕನಾದ ಪುರುಷನನ್ನು ನಿಷ್ಕ್ರಿಯನಾದ ಮೇಲೆ 25ನೆಯ ಜೀವಾತ್ಮ ಪುರುಷನು ಸೇರುವನು. ಹೀಗೆ ಸಾಂಖ್ಯಯೋಗ, ವೇದಾರಣ್ಯಕ, ಪಾಂಚರಾತ್ರ ಇವೆಲ್ಲವೂ ಒಂದಕ್ಕೊಂದು ಅಂಗವಾಗಿದ್ದುಕೊಂಡು ಒಂದೇ ಎನಿಸುವವು. ಈ ನಾರಾಯಣ ಪರವಾಗಿರುವ ಧರ್ಮವು ಏಕಾಂತಿಗಳದು. ಎಲೈ ರಾಜನೇ, ಹೇಗೆ ಸಮುದ್ರದಿಂದ ಉಂಟಾದ ಮೋಡಗಳು ಮತ್ತೆ ಅದನ್ನೇ ಸೇರುವವೋ ಹಾಗೆ ಈ ಜ್ಞಾನದ ಮಹಾಮೇಘಗಳು ನಾರಾಯಣನನ್ನೇ ಮತ್ತೆ ಸೇರಿಕೊಳ್ಳುವವು. ಎಲೈ ಕುರುನಂದನನೇ, ಈ ಸಾತ್ವತ ಧರ್ಮವನ್ನು ನಿನಗೆ ಹೇಳಿರುತ್ತೇನೆ. ನಿನಗೆ ಸಾಧ್ಯವಾದರೆ ಇದನ್ನು ನ್ಯಾಯಾನುಸಾರವಾಗಿ ಅನುಷ್ಠಾನ ಮಾಡು. ಹೀಗೆಯೇ ಆ ಮಹಾಭಾಗನಾದ ನಾರದನು ನನ್ನ ಗುರುವಿಗೆ ಶ್ವೇತವಸ್ತ್ರಧಾರಿಗಳಾದ ಗೃಹಸ್ಥರ ಮತ್ತು ಯತಿಗಳ ಅವ್ಯಯವಾದ ಏಕಾಂತಗತಿಯನ್ನು ಹೇಳಿದನು. ಆ ವ್ಯಾಸನು ಧೀಮಂತನಾದ ಧರ್ಮರಾಯನಿಗೆ ಪ್ರೀತಿಪೂರ್ವಕವಾಗಿ ಹೇಳಿದನು, ಗುರುವಿನಿಂದ ಬಂದ ಆಖ್ಯಾನವನ್ನೇ ನಾನು ನಿನಗೆ ಹೇಳಿರುತ್ತೇನೆ. ಎಲೈ ಪಾರ್ಥಿವಸತ್ತಮನೆ, ಇದು ಇಂಥ ದುಶ್ಚರವಾದ ಧರ್ಮವು. ಇದರ ವಿಷಯಕ್ಕೆ ನಿನ್ನಂತೆಯೇ ಉಳಿದವರು ಮೋಹಿತರಾಗಿರುವರು. ಕೃಷ್ಣನೇ ಲೋಕಗಳಿಗೆಲ್ಲ ಪಾಲಕನು, ಮೋಹಕನು, ಸಂಹಾರಕರ್ತನು. ಆತನೇ ಎಲ್ಲಕ್ಕೂ ಕಾರಣನು. ಜನಮೇಜಯನಿಂತೆಂದನು, ಸಾಂಖ್ಯ, ಯೋಗ, ಪಾಂಚರಾತ್ರ, ವೇದಾರಣ್ಯಕ ಈ ಜ್ಞಾನಗಳು ಲೋಕದಲ್ಲಿ ಹರಡಿಕೊಂಡಿವೆಯಷ್ಟೇ. ಎಲೈ ಮುನಿಯೇ, ಇವೆಲ್ಲಕ್ಕೂ ಒಂದೇ ಗುರಿಯೋ ಅಥವಾ ಬೇರೆ ಬೇರೆಯ ಗುರಿಯಿರುವುದೋ? ಇವುಗಳ ಪ್ರವೃತ್ತಿಯನ್ನು ಕ್ರಮವರಿತು ಹೇಳುವನಾಗು. ವೈಶಂಪಾಯನನಿಂತೆಂದನು, ಬಹುಜ್ಞನು, ಶ್ರೇಷ್ಠನು, ಅತ್ಯುದಾರನು ಆದ ಯಾವ ಮಹರ್ಷಿಯನ್ನು ದ್ವೀಪದ ಮಧ್ಯದಲ್ಲಿ ಪರಾಶರನಿಂದ ಸತ್ಯವತಿಯು ಪಡೆದ್ಲೋ, ಅಜ್ಞಾನದ ಕತ್ತಲೆಯನ್ನು ಕಳೆಯುವ ಆತನಿಗೆ ನಮಸ್ಕಾರ. ಬ್ರಹ್ಮನಿಗಿಂತ ಈಚೆಗೆ 6ನೆಯವನೆಂದು ಯಾವ ಆಶಯ ವಿಭೂತಿಯಿಂದೊಡಗೂಡಿದ ಮಹರ್ಷಿಯನ್ನು ನಾರಾಯಣನ ಅಂಶಜನಾದ ಏಕಪುತ್ರನೆನ್ನುವರೋ, ವೇದಕ್ಕೆ ಮಹಾನಿಧಿಯಾದ ಆ ದೈಪಾಯನನನ್ನು ನಮಸ್ಕರಿಸುವೆನು. ವೇದಮಹಾನಿಧಿಯಾದ ಆತನನ್ನು ಆದಿಕಾಲದಲ್ಲಿ ಮಹಾವಿಭೂತಿಗಳುಳ್ಳ ಉದಾರ ತೇಜಸ್ವಿಯಾದ ನಾರಾಯಣನು ಪುತ್ರನನ್ನಾಗಿ ಸೃಜಿಸಿದನು. ಆ ಮಹರ್ಷಿಯು ಅಜನೂ ಪುರಾಣನೂ ಆಗಿರುತ್ತಾನೆ. ಜನಮೇಜಯನಿಂತೆಂದನು, ಎಲೈ ಬ್ರಾಹ್ಮಣೋತ್ತಮನೆ, ವಸಿಷ್ಠನ ಮಗನು ಶಕ್ತಿ, ಶಕ್ತಿಯ ಪುತ್ರನು ಪರಾಶರನು, ಪರಾಶರನ ಮಗನು ಕೃಷ್ಣದ್ವಪಾಯನನು ಎಂದು ಮೊದಲು ನೀನೇ ಹೇಳಿದ್ದೆ. ಈಗ ಮತ್ತೆ ಅವನೇ ನಾರಾಯಣನ ಮಗನೆಂದು ಹೇಳುತ್ತಿರುವೆಯಲ್ಲ. ಹಾಗಾದರೆ ವ್ಯಾಸನಿಗೆ ಇದಕ್ಕಿಂತಲೂ ಮೊದಲು ನಾರಾಯಣನಿಂದ ಬೇರೊಂದು ಜನ್ಮವಾಗಿತ್ತೆ. ಅದನ್ನು ದಯವಿಟ್ಟು ಹೇಳು. ವೈಶಂಪಾಯನನಿಂತೆಂದನು, ನಮ್ಮ ಗುರುವಾದ ಧರ್ಮಿಷ್ಠ ವ್ಯಾಸರು ವೇದಾರ್ಥವನ್ನು ಅರಿಯಬೇಕೆಂದು ಹಿಮವತ್ಪರ್ವತದ ತಪ್ಪಲಿನಲ್ಲಿ ಭಾರತಾಖ್ಯಾನವನ್ನು ಮಾಡಿ ತಪಶ್ಚಾಂತರಾಗಿರುವಲ್ಲಿ ನಾವು ಅವರ ಶುಶ್ರೂಷೆಯನ್ನು ಮಾಡುತ್ತಿದ್ದೆವು. ಸುಮಂತ, ಜೈಮಿನಿ, ಪೈಲ ಮತ್ತು 4ನೆಯವನಾದ ನಾನು. ವ್ಯಾಸರ ಮಗನಾದ ಶುಕನು ಇವರೆಲ್ಲರೂ ಸುತ್ತುವರೆದಿರಲು ಭೂತಗಣದಿಂದ ಪರಿವೃತನಾದ ಭೂತಪತಿಯಂತೆ ಆ ಮಹರ್ಷಿಗಳು ಒಪ್ಪುತ್ತಿದ್ದರು. ವೇದಗಳನ್ನು ಸಾಂಗವಾಗಿ ಆವೃತ್ತಿ ಮಾಡುತ್ತಾ ಭಾರತಾರ್ಥವನ್ನು ಹೇಳುತ್ತಾ ಏಕಮನಸ್ಕರಾಗಿ ದಾಂತರಾಗಿದ್ದ ಅವರನ್ನು ನಾವು ಸೇವಿಸುತ್ತಿದ್ದೆವು. ಮಾತಿನ ನಡುವೆ ಒಮ್ಮೆ ನಾವು ಕೇಳಿದ್ದರಿಂದ ಆ ದ್ವಿಜೋತ್ತಮನು ವೇದಾರ್ಥಗಳನ್ನು ಭಾರತಾರ್ಥಗಳನ್ನು ಹೇಳಿ ನಾರಾಯಣನಿಂದಾದ ತನ್ನ ಜನ್ಮದ ವೃತ್ತಾಂತವನ್ನು ಹೇಳಲುಪಕ್ರಮಿಸಿದನು. ವಿಪ್ರರೇ, ಈ ಅರ್ಷೆಯ ವೃತ್ತಾಂತವನ್ನು ಕೇಳಿರಿ. ನನಗೆ ಇದು ತಪಸ್ಸಿನಿಂದ ತಿಳಿಯಬಂದಿತು. ಬ್ರಹ್ಮನ 7ನೆಯ ಕಲ್ಪದಲ್ಲಿ ಪ್ರಜಾಸೃಷ್ಟಿಯು ಪ್ರಾಪ್ತವಾಗಲು ಶುಭಾಶುಭವರ್ಜಿತನೂ ಮಹಾಯೋಗಿಯೂ ಆದ ಶ್ರೀಮನ್ನಾರಾಯಣನು ಮೊದಲು ತನ್ನ ನಾಭಿಕಮಲದಿಂದ ಬ್ರಹ್ಮನನ್ನು ಸೃಷ್ಟಿಸಿದನು. ಬಳಿಕ ಆ ಬ್ರಹ್ಮನು ತೋರಿಕೊಳ್ಳಲು ಅವನಿಗೆ ಈ ಮಾತನ್ನು ಹೇಳಿದನು, ನೀನು ನನ್ನ ನಾಭಿಯಿಂದ ಜನಿಸಿರುವೆ, ಪ್ರಜಾಸೃಷ್ಟಿಗೆ ನೀನೇ ಸಮರ್ಥನು. ಆದ್ದರಿಂದ ಚೇತನಾಚೇತನ ಪ್ರಜೆಗಳನ್ನು ಸೃಷ್ಟಿಸು. ಹೀಗೆನ್ನಲು ಆತನು ಚಿಂತಾಕುಲನಾಗಿ ವರದನಾದ ಆ ದೇವನಿಗೆ ನಮಸ್ಕರಿಸಿ ಈಶ್ವರನಾದ ಶ್ರೀಹರಿಯನ್ನು ಕುರಿತು ಇಂತೆಂದನು, ದೇವೇಶನೇ, ನಿನಗೆ ನಮಸ್ಕಾರ. ಪ್ರಜೆಗಳನ್ನು ಸೃಷ್ಟಿ ಮಾಡುವ ಶಕ್ತಿಯು ನನಗೆಲ್ಲಿಯದು. ನನಗೆ ಏನೂ ತಿಳಿಯದೇ ಇದೆ. ಈಗ ಏನು ಮಾಡಬೇಕೆಂಬುದನ್ನು ಹೇಳು. ಹೀಗೆನ್ನಲು ಭಗವಂತನು ಅಂತರ್ಧಾನವಾಗಿ ಬುದ್ಧಿಯನ್ನು ಧ್ಯಾನಿಸಿದನು. ಆಗ ಬುದ್ಧಿಯು ಪ್ರಭುವಾದ ಶ್ರೀಹರಿಯ ಎದುರಿಗೆ ಬಂದು ನಿಂತಳು. ನಿಯೋಗನಾದ ಹರಿಯು ಈಕೆಗೆ ಯೋಗಶಕ್ತಿಯನ್ನು ಕೂಡಿಸಿದನು. ಹೀಗೆ ಐಶ್ವರ್ಯಯೋಗದಿಂದ ಕೂಡಿದ ಆಕೆಯನ್ನು ಕುರಿತು ಅವ್ಯಯವಾದ ಪ್ರಭುವು ಬ್ರಹ್ಮನನ್ನು ಪ್ರವೇಶಿಸು ಎಂದನು.
ಹೀಗೆ ಬುದ್ಧಿಯುಕ್ತನಾದ ಬ್ರಹ್ಮನನ್ನು ನೋಡಿ ಮತ್ತು ಶ್ರೀಹರಿಯು ಪ್ರಜೆಗಳನ್ನು ಸೃಷ್ಟಿ ಮಾಡು ಎಂದನು. ಆಗ ಬ್ರಹ್ಮನು ಶ್ರೀಹರಿಯ ಅಪ್ಪಣೆಯನ್ನು ತಲೆಯ ಮೇಲೆ ಹೊತ್ತು ಆಗಲಿ ಎನ್ನಲು ಶ್ರೀಹರಿಯು ಅಲ್ಲಿಯೇ ಅಂತರ್ಹಿತನಾದನು. ಮುಹೂರ್ತ ಮಾತ್ರದಲ್ಲಿ ಸ್ವರೂಪದಿಂದ ತನ್ನ ಪ್ರಕೃತಿಯನ್ನು ಸೇರಿ ಅದರಲ್ಲಿ ಒಂದಾಗಿಬಿಟ್ಟನು. ಬಳಿಕ ಈ ಭಗವಂತನಲ್ಲಿ ಇನ್ನೊಂದು ಯೋಚನೆಯೂ ಉಂಟಾಯಿತು. ಪರಮೇಷ್ಠಿಯಾದ ಬ್ರಹ್ಮನು ಈ ಸರ್ವ ಪ್ರಜೆಗಳನ್ನು ಸೃಷ್ಟಿ ಮಾಡಿರುತ್ತಾನೆ. ದೈತ್ಯರು, ದಾನವರು, ಗಂಧರ್ವರು, ರಾಕ್ಷಸ ಸಮೂಹ ಇವರೆಲ್ಲರೂ ತುಂಬಿರುವ ಈ ಭೂಮಿಯು ಪಾಪ ಭಾರಾಕ್ರಾಂತವಾಗಿರುತ್ತಾಳೆ. ಬಲಿಷ್ಠರಾದ ದೈತ್ಯರು, ದಾನವರು, ರಾಕ್ಷಸರು ಮೊದಲಾಗಿ ಅನೇಕರು ಈ ಭೂಮಿಯಲ್ಲಿ ಹುಟ್ಟಿ ತಪಸ್ಸಿನಿಂದ ವರಗಳನ್ನು ಪಡೆದುಕೊಳ್ಳುವರು. ವರದಾನದಿಂದ ದರ್ಪಿತರಾದ ಅವರು ದೇವತೆಗಳನ್ನು ತಪೋಧರರಾದ ಋಷಿಗಳನ್ನು ಪೀಡಿಸುವರು. ಆಗ ಅವಶ್ಯವಾಗಿ ಈ ಭೂಭಾರವನ್ನು ಕಡಿಮೆ ಮಾಡುವುದು ನನಗೆ ಯುಕ್ತವಾಗಿರುತ್ತದೆ. ಹಾಗಾದರೆ ಈ ಭೂದೇವಿಯು ಪಾಪಿಗಳ ನಿಗ್ರಹವೂ ಸಾಧುಗಳ ರಕ್ಷಣೆಯೂ ಆದ ಬಳಿಕ ಎಲ್ಲವನ್ನೂ ಧರಿಸುವುದಕ್ಕೆ ಶಕ್ತಳಾದಾಳು. ನಾನೇ ಶೇಷರೂಪದಿಂದ ಈ ಭೂಮಿಯನ್ನು ಪಾತಾಳದಲ್ಲಿದ್ದುಕೊಂಡು ಧರಿಸಿರುವೆನು. ಹಾಗೆ ಎತ್ತಿ ಹಿಡಿದಿರುವುದರಿಂದಲೇ ಈ ಭೂಮಿಯು ಚರಾಚರ ಪ್ರಾಣಿಗಳನ್ನು ಧರಿಸಿರುತ್ತಾಳೆ. ಆದ್ದರಿಂದ ನಾನು ಅವತರಿಸಿ ಈ ಪೃಥಿವಿಯನ್ನು ಕಾಪಾಡುವೆನು. ಹೀಗೆಂದು ಯೋಚಿಸಿಕೊಂಡು ಆ ಭಗವಂತನಾದ ಮಧುಸೂದನನು ಅನೇಕ ರೂಪಗಳನ್ನು ಅವತಾರದ ನಿಮಿತ್ತದಿಂದ ಸೃಷ್ಟಿಸಿದನು. ವರಾಹ, ನರಸಿಂಹ, ವಾಮನ ಮತ್ತು ಇನ್ನೂ ಅನೇಕ ಮಾನುಷರೂಪಗಳನ್ನು ಸೃಷ್ಟಿಸಿಕೊಂಡು ಅವುಗಳಿಂದ ದುರ್ವಿನೀತರಾದ ಅಸುರರನ್ನು ಕೊಲ್ಲುವೆನು ಎಂದುಕೊಂಡನು. ಆಗ ಮತ್ತೆ ಆ ಜಗತ್ಪಷ್ಟವು ಭೋ ಎಂದು ದಿಕ್ಕುಗಳೆಲ್ಲವೂ ಮಾರ್ದನಿಯನ್ನು ಕೊಡುವಂತೆ ಗರ್ಜಿಸಿದನು. ಆ ಸರಸ್ವತಿ ಶಬ್ದದಿಂದ ಸಾರಸ್ವತನು ಉಂಟಾದನು. ಆ ವಾಕ್ಸಂಭವನಾದ ಪುತ್ರನಿಗೆ ಅಪಾಂತರತಮನೆಂದು ಹೆಸರು. ಅವನು ಭೂತಭವಿಷ್ಯದ್ವರ್ತಮಾನಗಳ ವೃತ್ತವೆಲ್ಲವನ್ನು ಅರಿಯುವಂಥವನು, ಸತ್ಯವಾದಿಯೂ ದೃಢವ್ರತನು. ತಲೆಬಾಗಿ ನಮಸ್ಕರಿಸಿದ ಅವನನ್ನು ಕುರಿತು ಆದಿದೇವನು ಅವ್ಯಯನೂ ಆದ ಹರಿಯು, ಮತಿವಂತರಲ್ಲಿ ಶ್ರೇಷ್ಠನಾದವನಾದ ಮುನಿಯೇ, ನೀನು ವೇದಗಳನ್ನು ವಿಂಗಡಿಸು, ಇದೇ ನನ್ನ ಆಜ್ಞೆ, ಇದರಂತೆ ಮಾಡು ಎಂದನು. ಹೀಗೆನ್ನಲು ಆ ಅಪಾಂತರತಮನು ಸ್ವಯಂಭುವ ಮನ್ವಂತರದಲ್ಲಿ ವೇದಗಳನ್ನು ವಿಂಗಡಿಸಿದನು. ಅವನ ಆ ಕರ್ಮದಿಂದ ಭಗವಂತನಾದ ಶ್ರೀಹರಿಯು ತುಷ್ಟನಾದನು. ಹೆಚ್ಚಿನ ತಪಸ್ಸನ್ನು ಮಾಡಿ ಯಮನಿಯಮಗಳಿಂದೊಡಗೂಡಿ, ಎಲೈ ಪುತ್ರನೇ, ನೀನು ಹೀಗೆಯೇ ಮುಂದಿನ ಮನ್ವಂತರಗಳಲ್ಲಿಯೂ ಧರ್ಮಪ್ರವರ್ತಕನಾಗುವೆ, ಅವಿಚಲನೂ ಅಜೇಯನೂ ಆಗಿರುವೆ. ಮತ್ತೆ ಕಲಿದ್ದಾಪರ ಸಂಧಿಯು ಬಂದೊದಗಲಾಗಿ ಕುರುಗಳೆಂಬ ರಾಜರು ಉಂಟಾಗುವರು. ನನ್ನಿಂದ ಹುಟ್ಟಿದ ಅವರಿಗೆ ಮತಭೇದವುಂಟಾಗಿ ಪರಸ್ಪರ ವಿನಾಶಾರ್ಥವಾಗಿ ಯುದ್ಧವುಂಟಾಗುವುದು. ಆಗಲೂ ನೀನು ವೇದಗಳನ್ನು ಅನೇಕ ಶಾಖೆಗಳಾಗಿ ವಿಂಗಡಿಸುವೆ. ಕಲಿಯುಗವು ಪ್ರಾಪ್ತವಾಗಲು ನೀನು ಕೃಷ್ಣವರ್ಣನಾಗುವೆ. ವಿವಿಧವಾದ ದಮಗಳ ಪ್ರವರ್ತಕನು ಜ್ಞಾನಕರನು ತಪಸ್ವಿಯೂ ಆಗುವೆ, ಆದರೆ ರಾಗದಿಂದ ವಿಮುಕ್ತನಾಗುವುದಿಲ್ಲ. ನಿನ್ನ ಮಗನು ವೀತರಾಗನಾಗಿ ಮಹೇಶ್ವರನ ಅನುಗ್ರಹದಿಂದ ಪರಮಾತ್ಮ ಸ್ವರೂಪವನ್ನು ಹೊಂದುವನು. ಈ ವಚನವು ಎಂದಿಗೂ ಹುಸಿಯಾಗುವುದಿಲ್ಲ. ಯಾರನ್ನು ವಿಪ್ರರು ಬ್ರಹ್ಮನ ಮಾನಸ ಪುತ್ರನೆನ್ನುವರೋ, ಯಾವನು ಉತ್ತಮ ಬುದ್ಧಿಯುಕ್ತನಾಗಿ ತಪೋನಿಧಿಯಾಗಿರುವನೋ ಆ ಬ್ರಹ್ಮರ್ಷಿಯಾದ ವಸಿಷ್ಠನ ವಂಶದಲ್ಲಿ ಪರಾಶರನೆಂಬ ಮಹರ್ಷಿಯು ಜನಿಸುವನು. ಆ ವೇದನಿಧಿಯಾದ ವರಿಷ್ಠನಾದ ಮಹಾತಪಸ್ವಿಯಾದ ತಪಸ್ಸಿಗೆ ನಿವಾಸನಾದ ಪರಾಶರನು ನಿನ್ನ ತಂದೆಯಾಗುವನು. ವೈಪಾಯನೋತ್ಪತ್ತಿ 3. ಭಗವಂತನಿಂತೆಂದನು, ಆ ನಾನು ಹೇಳಿರುವ ಮಹಾಮಹಿಮನಿಂದ ಆ ಋಷಿಯ ಮನೆಯಲ್ಲಿರುವ ಒಬ್ಬ ಕನೈಯಿಂದ ನೀನು ಜನಿಸಿ ಕಾನಿನ ಗರ್ಭ ಕನೈಯಿಂದ ಹುಟ್ಟಿದವನು ಎನ್ನಿಸಿಕೊಳ್ಳುವೆ. ಭೂತಭವಿಷ್ಯದ್ವರ್ತಮಾನದಲ್ಲಿ ಆಗುವ ಯಾವ ವಿಷಯದಲ್ಲಿಯೂ ನಿನಗೆ ಸಂಶಯವಿರುವುದಿಲ್ಲ. ಹಿಂದೆ ಆಗಿರುವ ಸಹಸ್ರಯುಗದ ಕಲ್ಪಗಳು ಎಷ್ಟು ಆಗಿ ಹೋಗಿರುವವೋ ಅವನ್ನೆಲ್ಲ ತಪೋಬಲದ ಫಲವಾಗಿ ನನ್ನ ಅನುಗ್ರಹದಿಂದ ನೀನು ಅರಿತುಕೊಳ್ಳುವೆ. ಮುಂದೆ ಆಗಲಿರುವ ಅನೇಕ ಕಲ್ಪಗಳನ್ನು ನೀನು ಕಂಡುಕೊಳ್ಳುವೆ. ನಿರಂತರ ಧ್ಯಾನದ ಫಲವಾಗಿ ಅನಾದ್ಯನಂತನೂ ಚಕ್ರಹಸ್ತನೂ ಆದ ನನ್ನನ್ನು ಕಾಣುವೆ. ಈ ಮಾತು ಎಂದಿಗೂ ಹುಸಿಯಾಗದು. ಮಹಾಸತ್ವಶಾಲಿಯೇ, ನಿನ್ನ ಖ್ಯಾತಿಯು ಅಸಮಾನವಾಗಿ ಆಗುವುದು. ಆಗ ಸೂರ್ಯಪುತ್ರನಾದ ಶನೈಶ್ಚರನು ಮನ್ವಾದಿ ಗಣಪೂರ್ವಕನಾಗಿ ಮನ್ವಂತರ ಪ್ರವರ್ತಕನಾಗುವನು. ಆಗ ನೀನೇ ನನ್ನ ಪ್ರಸಾದದಿಂದ ಮನ್ವಾದಿಗಣದಲ್ಲಿ ಪ್ರಧಾನನಾಗುವೆ. ಲೋಕದಲ್ಲಿ ಏನೇನು ಆಗುತ್ತಿರುವುದೋ ಅದೆಲ್ಲವೂ ನನ್ನ ವ್ಯಾಪಾರವೇ. ಒಬ್ಬನು ತನಗಿಂತ ಬೇರೆಯಾದದ್ದನ್ನಲ್ಲವೇ ಚಿಂತಿಸುತ್ತಿರುವನು. ನಾನು ಮಾತ್ರ ಸ್ವೇಚ್ಛೆಯಿಂದ ಎಲ್ಲವನ್ನೂ ಮಾಡುತ್ತಿರುವೆನು. ಹೀಗೆ ಸಾರಸ್ವತ ಋಷಿಯಾದ ಅಪಾಂತರತಮನಿಗೆ ಆ ಭಗವಂತನು ಹೇಳಿದ ಬಳಿಕ, ನಡೆ, ನಿನ್ನ ಕಾರ್ಯವನ್ನು ಮಾಡು ಎಂದನು. ಈ ರೀತಿಯಲ್ಲಿ ನಾನು ಭಗವಂತನ ಪ್ರಸಾದದಿಂದ ಆತನ ಅಪ್ಪಣೆಯಂತೆ ಅಪಾಂತರತಮನಾಗಿ ಜನಿಸಿದೆನು. ಮತ್ತೊಮ್ಮೆ ವಸಿಷ್ಠ ಕುಲನಂದನನಾದ ವ್ಯಾಸನಾಗಿಯೂ ಹುಟ್ಟಿದೆನು. ಇಗೋ, ನಾರಾಯಣ ಪ್ರಸಾದದಿಂದ ನನಗೆ ಆಗಿದ್ದ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳಿರುತ್ತೇನೆ. ಈ ರೀತಿಯಿಂದಲೂ ನಾರಾಯಣನ ಅಂಶದಿಂದ ಉತ್ಪನ್ನನಾಗಿದ್ದೆನು. ಮತಿವಂತರಲ್ಲಿ ಶ್ರೇಷ್ಠರಾದವರೇ, ನಾನು ಹೀಗೆ ಪರಮದಾರುಣವಾದ ಮಹಾತಪಸ್ಸನ್ನು ಪರಮಸಮಾಧಿಯಿಂದ ಮಾಡಿದ್ದೆನಷ್ಟೇ. ಅದರಿಂದ ಇದೆಲ್ಲವೂ ನನಗೆ ತಿಳಿಯಿತು. ಇಗೋ, ಭಕ್ತರಾದ ನಿಮ್ಮ ಮೇಲಿನ ಪ್ರೇಮದಿಂದ ನಿಮಗೆ ಈ ವೃತ್ತಾಂತವೆಲ್ಲವನ್ನೂ ಹೇಳಿರುತ್ತೇನೆ. ವೈಶಂಪಾಯನನಿಂತೆಂದನು, ಎಲೈ ನರಪತಿಯೇ,
ಈ ರೀತಿಯಲ್ಲಿ ನಮ್ಮ ಗುರುಗಳಾದ ಕ್ಷೇಷರಹಿತ ಚಿತ್ತರಾದ ವ್ಯಾಸರ ಪೂರ್ವಜನ್ಮವನ್ನು ನಿನಗೆ ಹೇಳಿರುತ್ತೇನೆ. ಇನ್ನು ನೀನು ಕೇಳಿದ ಇನ್ನೊಂದು ಪ್ರಶ್ನೆಗೆ ಉತ್ತರವನ್ನು ಹೇಳುವೆನು, ಕೇಳು. ಸಾಂಖ್ಯ, ಯೋಗ, ಪಾಂಚರಾತ್ರ, ವೇದ, ಪಾಶುಪತ ಈ ದರ್ಶನಗಳು ನಾನು ಹೇಳಿದ ಮತಗಳೆಂದು ತಿಳಿ. ಸಾಂಖ್ಯವನ್ನು ಹೇಳಿದಾತನು ಕಪಿಲನು, ಆತನು ಪರಮರ್ಷಿ ಎನಿಸುವನು. ಪುರಾತನನಾದ ಹಿರಣ್ಯಗರ್ಭನು ಯೋಗವನ್ನು ಹೇಳಿದಾತನು ಮತ್ತೊಬ್ಬನಲ್ಲ, ಅಪಾಂತರತಮನೆಂಬುವನಿದಾನಲ್ಲ, ಆತನು ವೇದಾಚಾರ್ಯನೆನಿಸಿರುತ್ತಾನೆ. ಕೆಲವರು ಆತನನ್ನು ಪ್ರಾಚೀನಗರ್ಭನೆನ್ನುತ್ತಾರೆ. ಉಮಾಪತಿಯೂ ಭೂತಪತಿಯೂ ಶ್ರೀಕಂಠನು ಬ್ರಹ್ಮನ ಮಗನೂ ಆದ ಶಿವನು ಅವ್ಯಗ್ರನಾಗಿ ಈ ಪಾಶುಪತ ಮತವನ್ನು ಹೇಳಿರುತ್ತಾನೆ. ಪರಿಪೂರ್ಣವಾದ ಪಾಂಚರಾತ್ರವನ್ನು ಅರಿವಾತನಾದರೋ ಸ್ವಯಂ ಭಗವಂತನೇ ಆದ ಆ ನಾರಾಯಣನು. ಆ ಪ್ರಭುವೇ ಆಗಮಾನುಸಾರವಾಗಿಯೂ ಯುಕ್ತಿಗನುಸಾರವಾಗಿಯೂ ಈ ಜ್ಞಾನಗಳೆಲ್ಲಕ್ಕೂ ಪರ್ಯವಸಾನವೆಂದು ಕಾಣಬರುತ್ತಿರುವನು. ಎಲೈ ನೃಪಶ್ರೇಷ್ಠನೇ, ಆತನನ್ನು ಇಂಥವನೆಂದು ತಮೋಗ್ರಸ್ತರಾಗಿರುವವರು ಅರಿಯರು. ಆ ನಾರಾಯಣ ಋಷಿಯೇ ಎಲ್ಲಕ್ಕೂ ನಿಷ್ಠೆಯೆಂದು ಶಾಸ್ತ್ರಕರ್ತೃಗಳಾದ ವಿವೇಕಿಗಳು ಹೇಳುತ್ತಿರುವರು. ಅವನಿಗೆ ಸಮಾನರು ಮತ್ತೆ ಯಾರೂ ಇಲ್ಲ ಎಂಬುದು ನನ್ನ ಮಾತು. ನಿಸ್ಸಂದಿಗ್ಧವಾಗಿ ನಿರ್ಣೀತವಾಗಿರುವುದರಲ್ಲೆಲ್ಲ ಶ್ರೀಹರಿಯೇ ಇರುತ್ತಿರುವನು. ಆದರೆ ಯಾವವು ಸಂಶಯಗ್ರಸ್ತವಾಗಿ ಹೇತುಮಾತ್ರ ಬೆಂಬಲವುಳ್ಳವಾಗಿರುವವೋ ಅವುಗಳೊಳಗೆ ಮಾಧವನು ವಾಸವಾಗಿರುವುದಿಲ್ಲ. ಎಲೈ ನೃಪನೆ, ಯಾರು ಪಾಂಚರಾತ್ರವನ್ನು ಬಲ್ಲರೋ, ಯಾರು ಅದರ ಕ್ರಮದಲ್ಲಿ ತಾತ್ಪರ್ಯವುಳ್ಳವರೋ, ಯಾರು ಏಕಾಂತ ಭಾವವನ್ನು ಹೊಂದಿರುವರೋ ಅವರು ಶ್ರೀಹರಿಯನ್ನು ಪ್ರವೇಶಿಸುತ್ತಾರೆಂಬುದು ಸುಪ್ರಸಿದ್ಧವು. ರಾಜನೇ, ಸಾಂಖ್ಯ, ಯೋಗ ಎಂಬ ಸನಾತನ ದರ್ಶನಗಳು, ಸಕಲ ವೇದಗಳು ಇವುಗಳೆಲ್ಲವೂ ಸಮಸ್ತ ಋಷಿಗಳು ಈ ಪುರಾತನ ವಿಶ್ವವೆಲ್ಲವೂ ನಾರಾಯಣನೇ ಆಗಿರುತ್ತಾನೆಂದು ಬಲ್ಲವರು ಹೇಳುತ್ತಾರೆ. ದ್ಯುಲೋಕದಲ್ಲಿ, ಅಂತರಿಕ್ಷದಲ್ಲಿ, ಭೂಲೋಕದಲ್ಲಿ, ಅಶ್ಲೋಕದಲ್ಲಿ ಈ ಎಲ್ಲ ಲೋಕಗಳಲ್ಲಿಯೂ ಯಾವ ಯಾವ ಶುಭಾಶುಭ ಕರ್ಮವು ನಡೆಯುತ್ತಿರುವುದೋ ಅವೆಲ್ಲವೂ ಆ ಋಷಿಯಾದ ನಾರಾಯಣನಿಂದಲೇ ಆಗುತ್ತಿದೆ ಎಂದು ತಿಳಿಯಬೇಕು. ಮಹಾಭಾರತ 9 ಮುಂದುವರಿಯುತ್ತದೆ.